ಸ್ಥಾಪಿಸುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೇಡ 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 ರೈತ ಸಮುದಾಯ ಹಾಗೂ ಗ್ರಾಮ ಪಂಚಾಯತಿಂದ ಬಂದಂಥವರಿಗೆ ಎಲ್ಲರಿಗೂ ಇವತ್ತು ಸಕ್ಕರೆ ಕಾರ್ಖಾನೆ ನಮ್ಮ ಯಾದವಾಡ ಗ್ರಾಮದ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಯಾದವಾಡ ಗ್ರಾಮದ ಸರ್ವ ಪಂಚಾಯತಿ ಸದಸ್ಯರು ಹಾಗೂ ಕಾರ್ಖಾನೆ ಆಗೋದ್ರಿಂದ ಸಾಧಕ ಬಾಧಕಗಳ ಬಗ್ಗೆ ನಾವು ಚರ್ಚೆ ಮಾಡಿ ಆ ಫ್ಯಾಕ್ಟ್ರಿ ಬೇಡ ಅಂತೇಳಿ ನಿರ್ಧಾರಕ್ಕೆ ಬಂದೇವಿ. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಯಾದವಾಡ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇವ್ರಿ. ನಾವು ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನ ಕರ್ಕೊಂಡು ಬಂದಿದ್ದೇವೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟಾಕತ್ತಿದ್ದಾರೆ. ಗ್ರಾಮ ಪಂಚಾಯತಿಗೆ ಫಸ್ಟ್ NOC ಅಂತ ಕೇಳಿದ್ರು ಅವರು. ನಾವೆಲ್ಲರೂ ಸದಸ್ಯರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತಗೊಂಡಿವಿ. ನಾವು ಇದಕ್ಕೆ NOC ಕೊಡುದಿಲ್ಲ, ನಮ್ಮ ಗ್ರಾಮದ ಜನರನ್ನು ಕುಡಿಸಿ ಅವ್ರ ಅಭಿಪ್ರಾಯ ಹೇಗೈತಂತ ತಿಳ್ಕೊಂಡು ನಮ್ಮ ಜನರು ಏನಂತಾರಂತ ಅವ್ರ ಅಭಿಪ್ರಾಯದ ಮೇರೆಗೆ ಇದಕ್ಕೆ ನಾವು NOC ಕೊಟ್ಟಿಲ್ಲ, ಕೊಡುದೂ ಇಲ್ಲ ರೀ. ಇದೇನು ಕೊಡಬೇಕಂತ ಏನು ನಿರ್ಧಾರ ಬಂದ್ರು ನಾವು ಎಲ್ಲರೂ ಒಂದಾಗಿ ಸ್ಟ್ರಿಕ್ ಆಗಿ ಒಂದು ಹೋರಾಟವನ್ನು ಮಾಡ್ತೇವೆ. ಇದಕ್ಕೆ ನಾವು ಯಾವುದೇ NOC ಕೊಡುದಿಲ್ಲ, ಪರ್ಮಿಷನ್ ಕೊಡುದಿಲ್ಲ ಕಟ್ಟೋದಕ್ಕೆ. ಇದು ಆರೋಗ್ಯದ ಮ್ಯಾಗ, ಜನರ ಆರೋಗ್ಯದ ಮ್ಯಾಗ ಪರಿಣಾಮ ಬೀಳ್ತೈತ್ರಿ, ಮತ್ತೆ ರೈತರ ಭೂಮಿ ಮ್ಯಾಗ ಪರಿಣಾಮ ಬೀಳ್ತೈತಿ. ಹಾಗಾಗಿ ನಾವು ಯಾರು ಇದಕ್ಕೆ ಒಂದು ಪರ್ಮಿಷನ್ ಕೊಡುದಿಲ್ಲ, ಇದನ್ನ ಕಟ್ಟಾಕ್ ನಾವು ಬಿಡುದೂ ಇಲ್ಲ. ಆಗ್ಲಿ ರೀ, ಈಗ ನಾವು ಹೋರಾಟ ಮಾಡ್ತೇವಲ್ರಿ. DC ಆಫೀಸಿಗೆ ಮನವಿ ಕೊಡಾಕ ಎದಕ್ ಬಂದೇವಿ ಅಂದ್ರೆ ಹೋರಾಟ ಮಾಡೋದಕ್ಕೆ ಬಂದೇವಿ. ಅವ್ರು ಹೆಂಗ್ ಮಾಡ್ತಾರ ಮಾಡ್ಲಿ ರೀ. ಈಗ ನೀವು ಅದು ಒಂದೇ ವಿರೋಧ ನಡುವೆ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ತೀರಿ? ನೋಡುಣ್ರಿ, ಏನಕ್ಕೆ ಜನರ್ಕಿಂತ ಹೆಚ್ಚಿಂದ ಯಾವ್ದು ಇಲ್ಲ. ಜನರ ಅಭಿಪ್ರಾಯ ಎಲ್ಲಾ ತೀರ್ಮಾನ ತಗೋತೈತೆ, ತಗೋಲ್ರಿ. ಜನರಿಂದನ ಎಲ್ಲ ಬಂದಿದೆ ಅಂದ ಬಳಕ ಜನರ ಇದನ್ನ ಮಾಡ್ಲೇರಿ. ನಾವು NOC ಕೇಳಿದ್ರಿ ಅವ್ರು. ನಾವು ಇಷ್ಟರು ಸದಸ್ಯರು ನಾವು ಎಲ್ಲಾ ಚರ್ಚೆ ಮಾಡಿ ನಾವು ಕೊಡುದಿಲ್ಲ, NOC ಪರ್ಮಿಷನ್ ಕೊಡುದಿಲ್ಲ. ನಮ್ ಜನರನ್ನ ಕುಡಿಸಿ ನಮ್ ಜನರು ಏನ್ ಹೇಳ್ತಾರ, ನಮ್ ಜನರಿಂದ ನಾವು ಬಂದಿರ್ತೇವ್ರಿ. ಜನರ ವಿರುದ್ಧವಾಗಿ ನಾವು ನಡೆಯುದಿಲ್ಲ. ನಮ್ ಊರ್ ಜನದ ಏನ್ ಹೇಳ್ತಾರ ಅದನ್ನ ನಾವು ಕೇಳ್ಕೊಂಡ್ ಹೋಗ್ತೇವ್ರಿ. ಹೌದ್ರಿ, ಮತ್ತ ಇದು ನಮ್ ಜನರಿಗೆ ಸರಿ ಇಲ್ಲ ಅಂದ್ರೆ, ನಮ್ ಜನರಿಗೆ ಉಪಯೋಗ ಆಗುದಿಲ್ಲ ಅಂದ್ರೆ ನಾವ್ ಯಾಕೆ ಪಂಚಾಯತ್ ಒಳಗಿರ್ಬೇಕನ್ನೋದು ನಮ್ದೆಲ್ಲರೂ ಸದಸ್ಯರ ತೀರ್ಮಾನ ಆಗೈತ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.